ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಇವತ್ತು ಯಾವುದೇ ರೀತಿ ಬೀಡ್ಸ್ ಅನ್ನ ಯೂಸ್ ಮಾಡದೆ ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್‌ನ ಹೊಸದಾಗಿ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇವತ್ತಿನ ಡಿಸೈನ್ ಮಾಡೋದಕ್ಕೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 ನ ತಗೊಂಡಿದ್ದೀನಿ. ಹಾಗೆ ಇವತ್ತು ನಾನು 7 ಎಳೆ ದಾರನ ತಗೊಂಡಿದ್ದೀನಿ. ಈ ರೀತಿ ಮುಂಚೆನೆ ನಾನು ಸೀರೆಗೆ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್‌ಗೆ ನೀಡಲ್‌ನ ಹಾಕಿ ಒಂದು ಲೂಪ್ ಬರುತ್ತೆ. ಆ ಲೂಪಿಂದ ಒಂದು ಚೈನ್ ಹಾಕೋತೀನಿ ಈ ರೀತಿ. ಚೈನ್ ಹಾಕಿ ಆದ್ಮೇಲೆ ಇವಾಗ ಮತ್ತೆ ಚೈನ್ಸ್ ಏನ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಇದನ್ನ ಕೌಂಟಿಂಗ್ಸ್ ತಗೊಳ್ಳೋದು. ಇವಾಗ 2 ಚೈನ್ ಹಾಕೊಂಡೆ, ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೋಡಿ ಪಕ್ಕದಲ್ಲೇನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 ಚೈನ್ ಎಷ್ಟು ಲೆಂತ್ ಅಲ್ಲಿ ಇತ್ತಲ್ವಾ ಅಷ್ಟೇ ಲೆಂತ್ಗೆ ನೀಡಲ್ನ ತೆಗೆದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಎರಡಾಯ್ತು. ಸೊ ಇಲ್ಲಿ ಡಬಲ್ ಕ್ರೋಶೆ ಲೆಂತ್ ಆದಷ್ಟು ಒಂದೇ ಲೆಂತ್ ಅಲ್ಲೇ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ. ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್, ಅವರ ವೆಬ್ಸೈಟ್ ಡೀಟೇಲ್ಸ್, ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ ಮಾಡ್ಬೋದು. ನೋಡಿ ಪಕ್ಕನೆ ನಾನು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಚೈನ್ಗಳನ್ನ ಹಾಕೋತೀನಿ. 2 ಚೈನ್ ಆದ್ಮೇಲೆ 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ. ಮತ್ತೆ ಇವಾಗ 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡ್ಕೊಂಡು ಈ ರೀತಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಎಲ್ಲಿಗೆ ರೀಚ್ ಆಗುತ್ತೆ ಅಂತ. ನೋಡ್ಕೊಂಡಾದ್ಮೇಲೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ಒಂದು ಬಾಕ್ಸ್ಗೆ 6 ಡಬಲ್ ಕ್ರೋಶೆ ಬರಬೇಕು. ನಾನು ಫಸ್ಟ್ 2 ಚೈನ್ ಹಾಕಿದ್ದೆ ಅಲ್ವಾ, ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ ವರ್ಕ್ ಮಾಡ್ತಿರೋದು. ಸೊ ಇವಾಗ ನೆಕ್ಸ್ಟ್ ಏನು ಬಾಕ್ಸ್ಗಳನ್ನ ಮಾಡ್ತೀವಿ ಅಲ್ವಾ, ಪ್ರತಿ ಬಾಕ್ಸ್ಗೂ ನಮಗೆ 6 ಡಬಲ್ ಕ್ರೋಶೆಗಳು ವರ್ಕ್ ಅನ್ನ ಮಾಡ್ಕೋಬೇಕು. ಲೆಂತ್ ಕಡೆ ಆದಷ್ಟು ಫೋಕಸ್ ಮಾಡಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಮತ್ತೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ನಂಬರು, ಈ ಒಂದು ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ ಎರಡು ಕೂಡ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ 4 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು 5ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪಕ್ಕದಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ಗ್ಯಾಪ್ ಕೊಡ್ತಾ ಇಲ್ಲ. 5 ಡಬಲ್ ಕ್ರೋಶೆ ಆಯ್ತು. ಇವಾಗ ನಾನು 6ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ 6 ಡಬಲ್ ಕ್ರೋಶೆ ಆಯ್ತು. ಸೊ 2 ಬಾಕ್ಸ್ಗಳಾಗಿದೆ. ಮತ್ತೆ ಇವಾಗ ನೆಕ್ಸ್ಟ್ ಬಾಕ್ಸ್ ಅನ್ನ ಮಾಡೋದಕ್ಕಿಂತ ಮುಂಚೆ ನಾವು 3 ಚೈನ್ಗಳನ್ನ ಹಾಕೋಬೇಕು. 3 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೋಬೇಕು. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಈ ರೀತಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ಬಾಕ್ಸ್ಗಳನ್ನ ಮಾಡ್ತಿರೋದ್ರಿಂದ 6 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಪಕ್ಕನೆ ಬರಲಿ. ಗ್ಯಾಪ್ ಕೊಟ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದಷ್ಟು ಒತ್ತೊತ್ತಾಗಿ ಅಂದ್ರೆ ಹತ್ರನೇ ಡಬಲ್ ಕ್ರೋಶೆಗಳು ಬಂತು ಅಂತ ಅಂದಾಗ ಒಂದು ಬಾಕ್ಸ್ ರೀತಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಗ್ಯಾಪ್ ಕೊಟ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಒಂದಾದ್ಮೇಲೆ ಒಂದು ಗ್ಯಾಪ್ ನ ಕೊಟ್ಟಿ ಮಾಡಿದಾಗ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಗ್ಯಾಪ್ ಅನ್ನ ಕೊಡ್ದೇನೆ ನಾವು ಒಂದೊಂದು ಬಾಕ್ಸ್ಗಳನ್ನ ರೆಡಿ ಮಾಡ್ಕೊತಾ ಹೋಗ್ಬೇಕು. ಸೊ ನೋಡಿ 6ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಇದು ಈ ರೀತಿ ಬಾಕ್ಸ್ಗಳನ್ನ ವರ್ಕ್ ಮಾಡ್ಕೋಬೇಕಾಗತ್ತೆ. 6 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನು. ಒಂದೊಂದು ಬಾಕ್ಸ್ಗೂ ಇನ್ನೊಂದು ಬಾಕ್ಸ್ಗೂ ಮಧ್ಯ ನಾವು 3 ಚೈನ್ ಗ್ಯಾಪ್ ಅನ್ನ ಕೊಟ್ಕೋತೀವಿ. ನೀವು 4 ಚೈನ್ ಗ್ಯಾಪ್ ಕೊಡ್ಬೋದಾ? ಸೊ ಈ ತರನು ಸುಮಾರು ಜನ ಕೇಳ್ತೀರಾ. ಸೊ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ಬಟ್ ನಾನು 3 ಚೈನ್ ಗ್ಯಾಪ್ ಅಷ್ಟೇನೆ ಕೊಟ್ಟು ವರ್ಕ್ ಮಾಡೋದು. ಸೊ ನೀವೇನಾದ್ರೂ ಗ್ಯಾಪ್ ನ ಜಾಸ್ತಿ ಕೊಡ್ಬೇಕು ಅಂತ ಅಂದ್ರೆ ಒಂದು ಸ್ಯಾಂಪಲ್ ಕ್ಲಾತ್ ಅಲ್ಲಿ 4 ಚೈನ್ ಗ್ಯಾಪ್ ಕೊಟ್ಟು ನೀವು ವರ್ಕ್ ಮಾಡ್ಕೊಳ್ಳಿ. ಸೊ ಅದು ಕೂಡ ಮಾಡ್ಬೋದು. ಅಂತ ಡಿಫ್ರೆನ್ಸ್ ಏನ್ ಬರೋದಿಲ್ಲ. ಸ್ವಲ್ಪ ನೆಕ್ಸ್ಟ್ ಲೇಯರ್ಗಳನ್ನ ವರ್ಕ್ ಮಾಡ್ಕೋಬೇಕಾದ್ರೆ ನಮ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾನು 3ಅನ್ನೇ ತಗೋತೀನಿ ಚೈನು. ಸೊ ನಿಮ್ಗೆ ಟ್ರೈ ಮಾಡ್ತೀರಾ ಅಂತಂದ್ರೆ ಒಂದು ಸ್ಯಾಂಪಲ್ ಕ್ಲಾತ್ ಅಲ್ಲಿ 4 ಚೈನ್ ಹಾಕೊಂಡು ಟ್ರೈ ಮಾಡ್ಬೋದು. ಬಟ್ 2 ಚೈನ್ ಹಾಕೋದ್ ಬೇಡ, 3 ಹಾಕೊಳ್ಳಿ. ನಾನು ಹೇಳಿರೋದು 3 ಹಾಕೊಳ್ಳಿ. ಸೊ ನೀವು ಟ್ರೈ ಮಾಡ್ತೀನಿ ಅಂತಂದ್ರೆ 4 ಚೈನ್ ಕೂಡ ಟ್ರೈ ಮಾಡ್ಬೋದು. ಬಟ್ ನಾನ್ ಸಜೆಸ್ಟ್ ಮಾಡೋದು 3 ಚೈನ್ ಹಾಕಿ ಮಾಡೋದನ್ನ.
ನೋಡಿ ಪಕ್ಕನೇ ಬರಬೇಕು. ಅದಕ್ಕೆ ನಾನು ಇವತ್ತಿನ ಡಿಸೈನು ಸ್ವಲ್ಪ ಹತ್ರದಿಂದಾನೇ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲೇ ಬರಬೇಕು ಅಂತ ಹೇಳ್ಬಿಟ್ಟು. ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹತ್ರದಿಂದ ಝೂಮ್ ಮಾಡಿನೇ ವಿಡಿಯೋ ಶೂಟ್ ಮಾಡಿರೋವಂಥದ್ದು. ಸೊ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಎಲ್ಲೂ ಕೂಡ ಗ್ಯಾಪ್ ಕೊಡ್ದೇನೆ ಪಕ್ಕನೇ ವರ್ಕ್ ಮಾಡ್ಕೊತಾ ಇರೋದು. ಸೊ ಇಲ್ಲೂ ಅಷ್ಟೇ ಈ ಒಂದು ಬಾಕ್ಸ್ ಅಲ್ಲೂ ಸಹ ನಮಗೆ 6 ಡಬಲ್ ಕ್ರೋಶೆಗಳು ವರ್ಕ್ ಆಯ್ತು. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಬೇಸ್ ಲೈನ್ ನಮಗೆ ಇದೇ ರೀತಿ ಬರುತ್ತೆ. 6 ಡಬಲ್ ಕ್ರೋಶೆ 3 ಚೈನು, 6 ಡಬಲ್ ಕ್ರೋಶೆ 3 ಚೈನು, ಇದು ಬೇಸ್ ಲೈನ್ ಆಗುತ್ತೆ. ಸೊ ನೋಡಿ ಕಂಟಿನ್ಯೂ ಮಾಡ್ಕೊಂಡು ಫುಲ್ಲು ಸೀರೆ ಪೂರ್ತಿ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. 3 ಚೈನ್ ನ ಕರೆಕ್ಟ್ ಪಾಯಿಂಟ್ಗೆ ಇಟ್ಕೊಂಡು ನೀವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲ ಅಂತ ಅಂದ್ರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಲ್ಲಿ ಫಸ್ಟ್ 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ದಾರ ಎಳ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಫಸ್ಟ್ ಲೂಪ್ ಇಂದ ಒಂದು ಚೈನ್ ತರ ಹಾಕೊಳ್ಳಿ. ಇದನ್ನ ಕೌಂಟ್ ಮಾಡಬಾರ್ದು, ನೆಕ್ಸ್ಟ್ ಕೌಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಚೈನ್ಗಳನ್ನ ಹಾಕ್ತಿವಿ ಅಲ್ವಾ, ಇದನ್ನ ಕೌಂಟ್ ತಗೋಬೇಕು. 1 2 3 4 ಚೈನ್ ಹಾಕೊಂಡು ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲ್ಗಡೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ ಇವಾಗ 4 ಚೈನ್ಗಳು ಹಾಕೊಳ್ಳಿ. ಇವಾಗ್ಲೂ ಅಷ್ಟೇ ನೆಕ್ಸ್ಟ್ ಬಾಕ್ಸ್ ನ ಮೊದಲನೇ ಡಬಲ್ ಕ್ರೋಶೆ ಬಿಟ್ಟು ಎರಡನೇ ಡಬಲ್ ಕ್ರೋಶೆ ಮೇಲ್ಗಡೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. 4 ಚೈನ್ ನಾವ್ ಎಲ್ಲೆಲ್ಲಿ ಲಾಕ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಕರೆಕ್ಟ್ ಆಗಿ ನೋಡಿನೇ ವರ್ಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದ್ಮೇಲೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೋತೀನಿ. ಸೊ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ ಏನಿದೆ ಅಲ್ವಾ, ಇಲ್ಲಿಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ 2ರಲ್ಲಿ 1 ದಾರ ತಗೊಂಡು 2ರಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ತ್ರಿಬಲ್ ಕ್ರೋಶೆ ಸೇಮ್ 3 ಚೈನ್ ನ ಗ್ಯಾಪ್ಗೆ ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಇಲ್ಲಿ ಕೌಂಟಿಂಗ್ಸ್ ಅಂತ ಬಂದಾಗ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಫಸ್ಟ್ನೇ ಗ್ಯಾಪ್ ಫಸ್ಟ್ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಕೌಂಟಿಂಗ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಕೌಂಟಿಂಗ್ಸ್ ನ ತಗೋಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ 3 ಚೈನ್ ಗ್ಯಾಪ್ಗೆ ನಮ್ಗೆ ಎಷ್ಟು ತ್ರಿಬಲ್ ಕ್ರೋಶೆಗಳು ಹಿಡಿಯುತ್ತೆ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳೋಣ. ಆಮೇಲೆ ನಾವು ನೆಕ್ಸ್ಟ್ ಆರ್ಚ್ನ ಮಾಡೋದಕ್ಕೆ ಕೌಂಟಿಂಗ್ಸ್ ನ ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲೂ ಹೇಳ್ತಾ ಇದ್ದೀನಿ, ತ್ರಿಬಲ್ ಕ್ರೋಶೆ ಲೆಂತ್ ಕರೆಕ್ಟ್ ಆಗಿರ್ಲಿ, ವೇರಿಯೇಷನ್ ಮಾಡ್ಕೋಬೇಡಿ. ಹಾಗೆ ತೀರಾ ಲೂಸ್ ಆಗಿ ಕೂಡ ಸ್ಟಿಚ್ ನ ಮಾಡ್ಕೋಬೇಡಿ. ತೀರಾ ಲೂಸ್ ಆಗಿ ನೀವು ಸ್ಟಿಚ್ ನ ಮಾಡ್ಕೋತು ಅಂತ ಅಂದ್ರೆ ಡಿಸೈನ್ದು ಫೈನಲ್ ಲುಕ್ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಇದೇ ತರ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಳ್ಳಿ. ಜೊತೆಗೆ ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ಲಾಸಸ್ ಏನಾದರೂ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದವರು, ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ, ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಸೊ 3 ಚೈನು ಕಂಪ್ಲೀಟ್ ಆಗಿ ಫಿಲ್ ಮಾಡಿ ಆಯ್ತು. ಇವಾಗ ಇದನ್ನ ನೆಕ್ಸ್ಟ್ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಆರ್ಚ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ನೆಕ್ಸ್ಟ್ ಬಾಕ್ಸ್ ನ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಸೆಕೆಂಡ್ ಡಬಲ್ ಕ್ರೋಶೆಗೆ ಲಾಕ್ ಆಗೋಯ್ತು, ಹಾಗಾಗಿ ರಿಮೂವ್ ಮಾಡಿ ಮತ್ತೆ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮಾತ್ರ ಲಾಕ್ ಮಾಡ್ಕೋಬೇಕು, ಅಂದ್ರೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ. ಮತ್ತೆ 4 ಚೈನ್ ಹಾಕೊಳ್ಳಿ. ಮತ್ತೆ 4 ಚೈನ್ ಹಾಕೊಂಡು ನೆಕ್ಸ್ಟ್ ಬಾಕ್ಸ್ಗೆ ವರ್ಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಹತ್ರದಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕೊಳ್ಳಿ. ಇವಾಗ ಈ ಬಾಕ್ಸ್ ಫಸ್ಟ್ ಏನ್ ಮಾಡಿದ್ವಿ ಅಲ್ವಾ, ಅದೇ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಇದು 3ನೇ 4 ಚೈನ್ ಆಗಿರುತ್ತೆ, ಅಂದ್ರೆ ಆರ್ಚ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಹಿಂದಿಂದು. ಇವಾಗ ಇದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಒಂದು ಡಬಲ್ ಕ್ರೋಶೆ, ಫಸ್ಟ್ನೇ ಡಬಲ್ ಕ್ರೋಶೆ ಬಿಟ್ಟು ಎರಡನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ಲಾಕ್ ಮಾಡ್ತೀವಿ.
ಸೊ ಇದು ಒಂದು ಮಾತ್ರ ಈ ರೀತಿ ಮಾಡ್ಕೊಳ್ಳೋದು ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ. ಸೊ ಇವಾಗ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ 12 ತ್ರಿಬಲ್ ಕ್ರೋಶಿಯನ ವರ್ಕ್ ಮಾಡುವಂತದ್ದು. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ನಾವು 4 ಚೈನ್ 2 ಟೈಮ್ಸ್ ಹಾಕೋತೀವಿ. ಆರ್ಚ್ ಆದ್ಮೇಲೆ 4 ಚೈನ್ ಅನ್ನೋದು 3 ಟೈಮ್ಸ್ ಹಾಕೋತೀವಿ. ಸೊ ಎಲ್ಲೆಲ್ಲಿಗೆ ಲಾಕ್ ಮಾಡ್ತೀನಿ ಅನ್ನೋದನ್ನ ಕೂಡ ಕರೆಕ್ಟ್ ಆಗಿ ತೋರಿಸಿದೀನಿ. ಸೊ ಅದೇ ತರ ನೀವು ಲಾಕ್ ಫಾರ್ಮೆಟ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿ ಕೂಡ ಆಗತ್ತೆ. ಸೊ ನೋಡಿ ಇದೇ ತರ ಆರ್ಚ್ ಕೂಡ ಎಂಡ್ ಮಾಡ್ಕೊಂಡಾಯ್ತು. ಮತ್ತೆ ಇವಾಗ ನಾನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕೊಂಡು ನೆಕ್ಸ್ಟ್ ಬಾಕ್ಸ್ ನ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್, ಅದೇ ಬಾಕ್ಸ್ ನ ಕೊನೆ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದು ಎರಡನೇ 4 ಚೈನ್ ಬ್ಲಾಕ್ ಆಯ್ತು. ಇವಾಗ ಮೂರನೇ 4 ಚೈನ್ ಬ್ಲಾಕ್ ಆಗ್ತಾ ಇದ್ದೀನಿ, ಅಂದ್ರೆ ಆರ್ಚ್ ನ ಹಿಂದಿನ ಬ್ಲಾಕ್ ಇದು. ಸೊ ಇದನ್ನ ಏನ್ ಮಾಡ್ತೀವಿ, ಒಂದು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ಎರಡನೇ ಡಬಲ್ ಕ್ರೋಶೆಗೆ 4 ಚೈನ್ ನಾವು ಲಾಕ್ ಅನ್ನ ಮಾಡ್ಕೋತೀವಿ. ಇವಾಗ ಇಲ್ಲಿಂದಾನೆ ನೆಕ್ಸ್ಟ್ 3 ಚೈನ್ ನ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದೊಂದು ಆರ್ಚ್ಗೆ ನಾನು 12 ತ್ರಿಬಲ್ ಕ್ರೋಶೆ ಬರೋ ರೀತಿ ವರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸೀರೆ ಪೂರ್ತಿ ನಾವು ವರ್ಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಸೀರೆ ಪೂರ್ತಿ ನಾನು ಆರ್ಚ್ಗಳು ಮಾಡ್ಕೊಂಡಾಗಿದೆ. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ ಯಾವುದೇ ರೀತಿ ಬೀಡ್ ನ ಕೂಡ ಯೂಸ್ ಮಾಡಿಲ್ಲ. ಕಂಪ್ಲೀಟ್ ಥ್ರೆಡ್ ವರ್ಕ್ ಇಂದನೇ ಇವತ್ತಿನ ಡಿಸೈನ್ ಅನ್ನೋದನ್ನ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಒಳ್ಳೆ ಕಲರ್ ಕಾಂಬಿನೇಷನ್, ಅಂದ್ರೆ ಒಂದು 3 ಕಲರ್ ಕಾಂಬಿನೇಷನ್ ಇತ್ತು ಅಂತ ಅಂದ್ರೆ ನಾವು ಕರೆಕ್ಟ್ ಆಗಿ ವರ್ಕ್ ಮಾಡ್ಕೋಬಹುದಾಗಿತ್ತು. ಸೊ ಇವಾಗ ಮೂರನೇ ಲೇಯರ್ ವರ್ಕ್ ಮಾಡೋದಕ್ಕೂ ಅಷ್ಟೇನೆ ಇಲ್ಲಿ ನಾವು ಫಸ್ಟ್ ಏನು ಪಿಂಕ್ ಕಲರ್ ಥ್ರೆಡ್ ನ ಲಾಕ್ ಮಾಡಿದ್ವಿ ಅಲ್ವಾ, ಸೇಮ್ ಪಾಯಿಂಟ್ ಗೆನೆ ಗೋಲ್ಡ್ ಕಲರ್ ಥ್ರೆಡ್ ನ ಕೂಡ ಎಳೆದು ನಾವು ನಾಟ್ಸ್ ಗಳನ್ನ ಹಾಕೊಂಡಿರೋದು. ಸೇಮ್ ಪಾಯಿಂಟ್ ಗೆನೆ ನೀಡಲ್ ನ ಹಾಕಿ ದಾರ ತೆಗೆದು ಫಸ್ಟ್ ಲೂಪ್ ಅಲ್ಲಿ ಒಂದು ಚೈನ್ ಹಾಕೊಳ್ಳಿ. ಇದು ಫಸ್ಟ್ ಲಾಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಚೈನ್ ಹಾಕೋದು ಕೌಂಟ್ ಬರುತ್ತೆ. 1 2 3 4 4 ಚೈನ್ಗಳನ್ನ ಹಾಕೊಂಡು ನೋಡಿ, ಇಲ್ಲಿ 4 ಚೈನ್ ಲಾಕ್ ಏನಿದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆಗೆ 4 ಚೈನ್ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿ ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ಇಂದಾನೆ ನಾವು ಡಿಸೈನ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ದಾರಗಳನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ನೀವು. ನೆಕ್ಸ್ಟ್ ನೀವು ಗ್ಲೂ ಹಾಕಿ ಅಂಟಿಸ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ಅಷ್ಟೇ ನಾನು 7 ಎಳೆ ದಾರ ತಗೊಂಡಿರೋದು. ನೋಡಿ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ ಪಿಕಾಟ್ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ನೋಡಿ ಈ ರೀತಿ ಗ್ಯಾಪ್ ಒಳಗಡೆಗೆ ವರ್ಕ್ ಮಾಡ್ಕೋಬೇಕು. ಈ ರೀತಿ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕೊಳ್ಳಿ. ಇವಾಗ ಏನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ ನ ಲಾಕ್ ಮಾಡುವಂತದ್ದು. ಇದೇ ತರ ಪೂರ್ತಿ ಆರ್ಚ್ ನ ನಾವು ಡಬಲ್ ಕ್ರೋಶೆ ಹಾಗೆ 3 ಚೈನ್ ಹಾಕಿ ಪಿಕಾಟ್ ಸ್ಟಿಚ್ ನ ಮಾಡ್ತಾನೆ ನಾವು ಆರ್ಚ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಪಿಕಾಟ್ ಸ್ಟಿಚ್ ನ ಮಾಡ್ಬೇಕಾದ್ರೆ ನಾವೇನು ಡಬಲ್ ಕ್ರೋಶೆ ಮಾಡ್ತೀವಿ ಅಲ್ವಾ, ಡಬಲ್ ಕ್ರೋಶೆ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ತೀರಾ ಲೆಂತಿ ಆಗಿ ಸ್ಟಿಚ್ ನ ಮಾಡ್ಕೋಬೇಡಿ. ಆ ರೀತಿ ಸ್ಟಿಚ್ ನ ಮಾಡ್ಕೋತು ಅಂತ ಅಂದ್ರೆ ನಮ್ಗೊಂಥರ ಲೂಸ್ ಆಗಿ ಕಾಣಿಸುತ್ತೆ, ಅಷ್ಟು ಸ್ಟಿಫ್ ಆಗಿ ಕಾಣಿಸೋದಿಲ್ಲ. ಕೆಲವೊಬ್ರು ಹೇಗೆ ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಲೂಸ್ ಆಗಿ ದೊಡ್ಡದಾಗಿರ್ಬೇಕು. ತೀರಾ ಸ್ಟಿಫ್ ಆಗಿತ್ತು ಅಂದ್ರೆ ತುಂಬಾ ಟೈಟ್ ಇದೆ ನೀವು ವರ್ಕ್ ಮಾಡೋದು ಅಂತ ಹೇಳ್ತಾರೆ. ಬಟ್ ಒಂದು ಒಳ್ಳೆ ಫಿನಿಶಿಂಗ್ ಬೇಕು ಅಂತ ಅಂದ್ರೆ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ನೀವು ತೀರಾ ಲೂಸ್ ಆಗಿ ವರ್ಕ್ ಮಾಡ್ತು ಅಂತ ಹೋದ್ರೆ ದಾರಗಳು ಬಿಟ್ಕೊಳ್ಳುತ್ತೆ, ಡಿಸೈನ್ ಲೂಸ್ ತರ ಬರುತ್ತೆ. ಸೊ ಆದಷ್ಟು ಸ್ಟಿಫ್ ಆಗೇನೆ ವರ್ಕ್ ಮಾಡ್ಕೊಳ್ಳಿ. ನಾನು ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ಟಿಪ್ಸ್ ನ ಕೊಡ್ತಾ ಇರ್ತೀನಿ. ಸೊ ಪೂರ್ತಿ ವಿಡಿಯೋಗಳನ್ನ ನೋಡೋರಿಗೆ
ಕರೆಕ್ಟಾಗಿ ಗೊತ್ತಾಗತ್ತೆ. ಏನೇನ್ ಟಿಪ್ಸ್ ಹೇಳಿರ್ತೀನಿ ಅದನ್ನ ಫಾಲೋ ಮಾಡಿದಾಗ ಸುಮಾರು ಜನ ನನ್ಗೆ ಅಪ್ಡೇಟ್ ಮಾಡ್ತೀರಾ. ನೀವು ಹಾಕಿದ ಡಿಸೈನ್ ನಾನು ಮಾಡ್ದೆ ತುಂಬಾ ಚೆನ್ನಾಗ್ ಬಂದಿದೆ ಅಂತೇಳಿ ಫೋಟೋಸ್ ಕೂಡ ಕಳಿಸ್ತಿರ್ತೀರಾ. ಸುಮಾರು ಜನ ಇನ್‌ಸ್ಟಾಗ್ರಾಮಲ್ಲಿ ಕೂಡ ಫೋಟೋಸ್ ಕಳಿಸ್ತಾ ಇರ್ತೀರಾ. ನೀವು ನೀವು ಹೇಳ್ಕೊಟ್ಟಿದ್ದ ಡಿಸೈನ್ ಮಾಡಿದೀವಿ ಹೇಗಿದೆ ಅಂತೆಲ್ಲಾನು. ಸೊ ಖುಷಿ ಆಗತ್ತೆ ನೋಡೋದಕ್ಕೆ. ಸೊ ಡಿಸೈನ್ ಮಾಡಿ ಪ್ರತಿಯೊಬ್ರು ಅಪ್ಡೇಟ್ ಮಾಡ್ತಿರ್ತಾರೆ. ಸ್ಯಾರಿಗ್ ಮಾಡಕ್ಕಾಗಿಲ್ಲ ಅಂತ ಅಂದ್ರೂನು ಸ್ಯಾಂಪಲ್ ಕ್ಲಾತ್‌ಗಾದ್ರೆ ಮಾಡಿ ನನ್ಗೆ ಅಪ್ಡೇಟ್ಸ್ ಕೊಟ್ಟಿರ್ತಾರೆ. ಸೊ ಇದು ನಾವೊಂದ್ ಕೆಲ್ಸ ಮಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೂ ಒಂದ್ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಹಾಗೆ ವಿಡಿಯೋಗೆ ಹೈಪ್ ಮಾಡೋ ಆಪ್ಷನ್ ಕೂಡ ಬಂದಿದೆ ಇವಾಗ. ನೀವು ವಿಡಿಯೋಗೆ ಹೈಪ್ ಮಾಡಿದಷ್ಟು ಇನ್ನ ಕೂಡ ಖುಷಿ ಆಗುತ್ತೆ. ನಿಮ್ಗೆ ಡಿಸೈನ್ ಇಷ್ಟ ಆಗಿದೆ ಇಲ್ಲ ಅಂತ ಅನ್ನೋದು. ಡಬಲ್ ಕ್ರೋಶೆ ಆದ್ಮೇಲೆ 3 ಚೈನ್. 3 ಚೈನ್ ಹಾಕಿ ನಾವೇನ್ ಡಬಲ್ ಕ್ರೋಶೆ ಮಾಡ್ತೀವಿ ಅಲ್ವಾ ಅದೇ ಡಬಲ್ ಕ್ರೋಶೆಗೆ 3 ಚೈನ್‌ನ ಲಾಕ್ ಮಾಡುವಂಥದ್ದು. ಸೊ ಈ ಒಂದು ಡಿಸೈನ್‌ಗೆ ಯಾವುದೇ ರೀತಿ ಬೀಡ್‌ನ ನಾನು ಯೂಸ್ ಮಾಡ್ತಾ ಇಲ್ಲ. ಇದು ಮೈಸೂರ್ ಸಿಲ್ಕ್ ಆಗಿರೋದ್ರಿಂದ ಯಾವುದೇ ರೀತಿ ಬೀಡ್ಸ್ ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಮೈಸೂರ್ ಸಿಲ್ಕಲ್ಲಿ ಒಂದು ಗ್ಯಾಪ್ ಕೊಟ್ಟಿರ್ತಾರೆ ಸೆರಗತ್ರ. ಆ ಗ್ಯಾಪ್‌ಗೆ ಡಿಸೈನ್ ಕೂಡ ಕೇಳಿದೆ ನಾನು ಮಾಡ್ಕೊಡ್ಲಾ ಅಂತೇಳಿ. ಸೊ ಅದು ಕೂಡ ಬೇಡ ಅಂತ ಅಂದ್ರು. ಒಂದೇ ನಮ್ಗೆ ಡಿಸೈನ್ ಸಾಕು ಅಲ್ಲಿ ಬೇಡ ಅಂತೇಳಿ. ಎಕ್ಸಾಂಪಲ್ ಇವಾಗ ತುಂಬಾ ಜನ ಕಳ್ಸಿದ್ರು ನನ್ಗೆ ಈ ತರ ಫಾರ್ಮ್ಯಾಟಲ್ಲಿ ಮಾಡಿ ವಿಡಿಯೋ ಹಾಕಿ ಅಂತೇಳಿ. ಸೊ ಅದು ಕೂಡ ನನ್ನ ಕಸ್ಟಮರ್ ಇಷ್ಟಪಡ್ಲಿಲ್ಲ. ಸೊ ಹಾಗಾಗಿ ಅದನ್ನ ಅಪ್ಡೇಟ್ ಮಾಡಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಏನಾದ್ರು ಬಂದ್ರೆ ಡೆಫಿನೆಟ್ ಆಗಿ ನಾನು ಅದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ತುಂಬಾ ಜನ ಕೇಳ್ತಾ ಇದ್ದೀರಾ ಆ ಡಿಸೈನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಯಾವ್ದಾನ ಆರ್ಡರ್ಸ್ ಬಂತು ಅಂತ ಅಂದಾಗ ನಾನು ಅದನ್ನ ಮಾಡಿ ಅಪ್ಡೇಟ್ ಮಾಡ್ತೀನಿ. ಯಾಕಂದ್ರೆ ಕೆಲವೊಬ್ರು ಕಸ್ಟಮರ್ಸ್ ಇಷ್ಟಪಡ್ತಾರೆ ಆ ತರ ಡಿಸೈನು, ಕೆಲವೊಬ್ರು ಕಸ್ಟಮರ್ಸ್ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಹಾಕಿದ ಡಿಸೈನ್ ಕೂಡ ಮೈಸೂರ್ ಸಿಲ್ಕ್ ಸ್ಯಾರಿದೇನೆ, ಇವತ್ತು ಕೂಡ ಹಾಕ್ತಿರೋದು ಮೈಸೂರ್ ಸಿಲ್ಕ್‌ದೇನೆ. ಸೊ ನಾನು ಒಂದು ಸಜೆಸ್ಟ್ ಮಾಡ್ದೆ ಅವ್ರಿಗೆ ಈ ತರ ಕೂಡ ವರ್ಕನ್ನ ಮಾಡ್ಕೋಬಹುದು, ಮಾಡ್ಕೊಡ್ತೀನಿ ಅಂತ. ಸೊ ಬೇಡ ಅಂತಂದ್ರು. ಸೊ ನೆಕ್ಸ್ಟ್ ಅದನ್ನ ಬಂದಾಗ ಡೆಫಿನೆಟ್ ಆಗಿ ನಾನು ಅದ್ರ ವಿಡಿಯೋ ಕೂಡ ಹಾಕ್ತೀನಿ. ಫುಲ್ ಎಕ್ಸ್‌ಪ್ಲೇನ್ ಮಾಡಿ ನಾನು ವಿಡಿಯೋನ ಹಾಕ್ತೀನಿ. ನೋಡಿ ಒಂದೊಂದು ಗ್ಯಾಪ್‌ಗೂ ನಾವು ಡಬಲ್ ಕ್ರೋಶೆ ಏನ್ ಮಾಡ್ತೀವಿ ಅಲ್ವಾ, ಲೆಂತ್ ಅನ್ನೋದು ಕರೆಕ್ಟಾಗಿ ಇರಬೇಕು ಡಬಲ್ ಕ್ರೋಶೆ ಲೆಂತ್ ಕೂಡ. ಅವಾಗ ನಮ್ಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಈ ಡಿಸೈನ್‌ಗೆ 3 ಕಲರ್ಸ್ ಆಪ್ಷನ್ ಏನಾದ್ರು ಇತ್ತು ಅಂತ ಅಂದ್ರೆ ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 2 ಕಲರ್ ಆಗಿರೋದ್ರಿಂದನೂ ಬಟ್ ಸ್ಯಾರಿನಲ್ಲಿ ಯಾವ ಕಲರ್ ಇದೆಯೋ ಅದಕ್ಕೆ ಚೆನ್ನಾಗೆ ಕಾಣಿಸ್ತಾ ಇತ್ತು. ಬಟ್ 3 ಕಲರ್ಸ್ ಏನಾದ್ರು ಆಪ್ಷನ್ ಇತ್ತು ಈ ಡಿಸೈನ್‌ಗೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅದನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಯಾವ್ದಾದ್ರು 3 ಕಲರ್ ಸ್ಯಾರಿ ಇತ್ತು ಅಂತ ಅಂದ್ರೆ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಕೆಲವೊಂದ್ ಸತಿ ಈ ರೀತಿ ನಾನು ಪಿಕೌಟ್ ಸ್ಟಿಚ್‌ನ ಮಾಡ್ಕೋಬೇಕಾದ್ರೆ ಆರ್ಚ್‌ನ ಮೇಲೆ ಗ್ಯಾಪ್ಸ್‌ಗಳನ್ನ ಕೊಡ್ಬೇಕು ಅಂತ ಹೇಳ್ತೀನಿ. ಬಟ್ ಇದಕ್ಕೆಲ್ಲೂ ಕೂಡ ಗ್ಯಾಪ್ ಕೊಡೋದು ಬೇಡ. ನೋಡಿ ಕೊನೇ ಗ್ಯಾಪ್‌ಗೂ ಕೂಡ ವರ್ಕನ್ನ ಮಾಡ್ಕೊಳ್ಳಿ. ಅದನ್ನ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಇದು ಕೊನೆ ಗ್ಯಾಪ್. ಇದಕ್ಕೂ ಕೂಡ ವರ್ಕ್ ಮಾಡ್ಕೊಳ್ಳಿ. ಈ ಒಂದು ಗ್ಯಾಪ್‌ನ ಕೆಲವೊಂದ್ ಸತಿ ನಾನು ಸ್ಕಿಪ್ ಮಾಡೋದಕ್ಕೆ ಹೇಳಿರ್ತೀನಿ. ಸೊ ಹಾಗಾಗಿ ಮತ್ತೆ 3 ಚೈನ್ ಹಾಕೊಳ್ಳಿ. ಸೊ ಅದೇ ಡಬಲ್ ಕ್ರೋಶೆಗೆ ಲಾಕ್ ಅನ್ನ ಮಾಡ್ಕೊಳ್ಳಿ. ಇವಾಗ ಇದನ್ನ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಲಾಕ್ ಅಂದ್ರೆ ಈ 4 ಚೈನ್ ಗ್ಯಾಪ್ ಒಳಗಡೆಗೆ ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಸೊ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಅವಾಗಲೇ ಹೇಳ್ದೆ ಅಲ್ವಾ ಕಲರ್ ಕಾಂಬಿನೇಷನ್ ಇನ್ನ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ 4 ಚೈನ್ ಲಾಕ್‌ನ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ 4 ಚೈನ್‌ಗೆ ಕುಚ್ಚು ಹಾಕೋದು. ನೆಕ್ಸ್ಟ್ 4 ಚೈನ್ ಗ್ಯಾಪ್‌ಗೆ ಒಂದು ಲಾಕ್. ಇಲ್ಲಿಂದಾನೆ ಡಿಸೈನ್‌ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 2 ಡಿಸೈನ್ ಮಧ್ಯ ನಾನೇನು 4 ಚೈನ್ ಹಾಕಿದ್ದೀನಿ ಅಲ್ವಾ, ಈ ಒಂದು 4 ಚೈನ್‌ನ ಗ್ಯಾಪ್‌ಗೆ ಕುಚ್ಚುಗಳನ್ನ ಕಟ್ಟುವಂಥದ್ದು. ಇದೇ ತರ ಫಸ್ಟ್ ಆರ್ಚ್ ಯಾವ ರೀತಿ ನಾವು ಫಿಲ್ ಮಾಡ್ತಾ ಹೋದ್ವಿ ಅಲ್ವಾ ಡಬಲ್ ಕ್ರೋಶೆ ಹಾಗೆ ಪಿಕೌಟ್ ಸ್ಟಿಚ್ ಇಂದ, ಅದೇ ರೀತಿ ಈ ಆರ್ಚ್‌ನ ಕೂಡ ನೀವು ಫಿಲ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ನೀವು ಬೀಡ್ಸ್ ಅನ್ನ ಇಲ್ದೇನು ಇಷ್ಟು ಚೆನ್ನಾಗಿ ಡಿಸೈನ್‌ನ ವರ್ಕ್ ಮಾಡ್ಕೋಬಹುದು. ಬನ್ನಿ ಇದಕ್ಕೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ.
ಫ್ರೆಂಡ್ಸ್ ಏನ್ ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲೂ ಅಷ್ಟೇ 150 ಎಳೆ ದಾರ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಈ ಒಂದು ಡಿಸೈನ್‌ಗೆ 1200 ಇಂದ 1500 ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಕೆಲವೊಂದು ನೀವು ಬ್ಲೌಸ್ ಡಿಸೈನ್‌ಗೆ ನೋಡಿರ್ಬೋದು. ಬೀಡ್ಸ್‌ನ ಯೂಸ್ ಮಾಡಿದ್ರೆ ಪ್ರೈಸಸ್ ಕಡಿಮೆ ಇರುತ್ತೆ. ಅದೇ ಬರೀ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ರೆ ಪ್ರೈಸಸ್ ಜಾಸ್ತಿ ಇರುತ್ತೆ. ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಸೀರೆ ಕುಚ್ಗೂ ಕೂಡ ನೀವು ಪ್ರೈಸಿಂಗ್‌ನ ಮಾಡ್ಕೋಬಹುದು. ಸೊ ಇದು ಇವತ್ತಿನ ಡಿಸೈನ್‌ದು ಫೈನಲ್ ಲುಕ್ ಆಗಿರುತ್ತೆ. ಯಾರಿಗೆಲ್ಲ ಡಿಸೈನ್ ಇಷ್ಟ ಆಯ್ತು ಡಿಸೈನ್ ಲೈಕ್ ಮಾಡಿ ಹಾಗೆ ವಿಡಿಯೋನ ಹೈಪ್ ಮಾಡೋದನ್ನ ಮರಿಬೇಡಿ. ಹಾಗೆ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ಸ್‌ನ ಕೊಟ್ಟಿರ್ತೀನಿ. ಕ್ಲಾಸಸ್ ಏನಾದರೂ ಅಟೆಂಡ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಡಿಸ್‌ಪ್ಲೇ ಆಗ್ತಾ ಇದೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನಂಬರು. ಈ ಒಂದು ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್‌ಲೈನ್ ಆಪ್ಷನ್ ಹಾಗೆ ಆಫ್‌ಲೈನ್ ಆಪ್ಷನ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.